ಗಂಡು ಹೆಣ್ಣು ಯಾವ ಥರ ಮಾರಾಟ ಮಾಡ್ತೀರಿ ಸರ್? ನಾವು 600 ರೂಪಾಯಿ ಹೇಳ್ತೀವಿ ಸರ್. 600 ರೂಪಾಯಿ ಜೊತೆ ರೀ? ಹಾಂ ರೀ. ಹಾಂ ರೀ. ಅದು ಒಂದು 500-400 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾರೆ ಸರ್. ತೊಗೊಂಡು ಹೋಗ್ತಾರೆ ಸರ್? ಹಾಂ ಸರ್. ಈ ಥರ ಪ್ರೇಮಿಗಳಿದ್ದಂಗೆ ರೀ. ಒಟ್ಟು ಅದು ಪಕ್ಷಿ ಗಂಡು ಪಕ್ಷಿ ಬೇರೆ ಗಂಡು ಪಕ್ಷಿ ಇತ್ತಲ್ಲ ತನ್ನ ಹೆಣ್ಣು ಪಕ್ಷಿನ ಬೇರೆ ಗಂಡು ಪಕ್ಷಿ ಮುಟ್ಟಿಸ್ಕೊಡಲ್ರಿ. ಹೆಣ್ಣು ಪಕ್ಷಿ ಬೇರೆ ಹೆಣ್ಣು ಪಕ್ಷಿನ ತನ್ನ ಗಂಡನ ಒಟ್ಟು ಹೆಂಗೆ ಮುಟ್ಟಿಸ್ಕೊಡಲ್ರಿ. ಬೇರೆ ಗಂಡನ್ನು ಹೆಣ್ಣು ಕರ್ಕೊಳ್ಳಲ್ಲ. ಹಾಂ, ಬೇರೆ ಗಂಡನ ಹೆಣ್ಣು ಕರ್ಕೊಳ್ಳಲ್ಲ, ಬೇರೆ ಹೆಣ್ಣನ್ನು ಬೇರೆ ಗಂಡ ಇದನ್ನ ಮಾಡಿ. ಅಷ್ಟು ನಿಯತ್ತು ಪಕ್ಷಿ ರೀ. ಹಾಂ. ನವಣಕ್ಕಿ ತೊಗೊಂಬಂದಿರ್ತೇನೆ ಸರ್. ತಿಂಗಳಿಗೆ ಒಂದು 2-3 kg ನವಣಕ್ಕಿ ಒಂದು ತಿಂಗಳ ಮುಗಿತೈತ್ರಿ. ನವಣಕ್ಕಿ ಎಷ್ಟ ಊಟ ಮಾಡೋದು? ಹೊಳ್ಳಿ ಮನ್ಯಾಗ ಕೊತ್ತಂಬರಿ ಪಾಲಕ್ ಇವ್ ತೊಗೊಂಡಿರ್ತಲ್ಲ ಅವ್ನ ಹಾಕಿರ್ತೇನೆ ರೀ. ಮುಗಿತು ಸರ್. ನೀರು ಒಂದು ಇಟ್ಟಿರ್ತೀನಿ. ಲವ್ ಬರ್ಡ್ಸ್ ಸರ್. ಎಷ್ಟು ವರ್ಷದಿಂದ ಸಾಕಾಣಿಕೆ ಸರ್? ಇವು ಒಂದು 2 years ಆಯ್ತು ಸರ್. ಒಂದು ಮದ್ವಿ, ನನ್ನ ಮದ್ವಿ ಅಂದ್ರೆ ಇವು 1 year ಆಯ್ತು ಸರ್. ಮದ್ವಿ ಆದ್ಮೇಲೆ ಒಟ್ಟ ಟೋಟಲ್ ಒಂದು 185 ಸರ್. ಇವನ್ನೆಲ್ಲ ನಾವು ಸೇಲ್ ಮಾಡಿದ್ವಿ. ಮದ್ವೆ ಆದ್ಮೇಲೆ ಒಂದು ತಿಂಗಳಿಗೆ ಸೇಲ್ ಮಾಡಿದ್ವಿ ಸರ್. ಅದು ಒಂದು 32,000 ರೂಪಾಯಿ ಆಗಿತ್ತು ಸರ್. ಸರ್ ಒಟ್ಟ ಅಂದ್ರೆ ಒಂದು ವರ್ಷದಿಂದ ಒಂದು 180 ಇದ್ವು ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಗದಗದ ಚಿಕ್ಕೋಪ ಗ್ರಾಮದಲ್ಲಿದ್ದೀನಿ. ಇಲ್ಲೊಬ್ರು ಯುವ ರೈತರು ತಾವು ಬೇರೆ ಬೇರೆ ವ್ಯಾಪಾರ ಮಾಡ್ತಾರೆ. ಆದ್ರೆ ಆ ವ್ಯಾಪಾರದ ಜೊತೆಗೆ ಲವ್ ಬರ್ಡ್ಸ್ ಅವರು ಸಾಕಾಣಿಕೆ ಮಾಡ್ತಾರೆ. ಅವುಗಳನ್ನ ಯಾವ ಥರ ನಿರ್ವಹಣೆ ಮಾಡ್ತಾರೆ, ಯಾವ ಥರ ಕೊಡ್ತಾರೆ, ಅವರು ವರ್ಕ್ ಶೆಡ್ಯೂಲ್ ಯಾವ ಥರ ಐತಿ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಇವು ಲವ್ ಬರ್ಡ್ಸ್ ಮಾರಾಟ ಮಾಡಿದ್ದ 32,000 ರೂಪಾಯಿ ತಂದಿದ್ದೆಷ್ಟು? ಈಗ ನನಗೆ ಅದು ಅಂದ್ರೆ ನಮ್ದೊಂದು ಹೊಲ ಕೋರ್ಟಿಗಿತ್ತು ಸರ್. ಅಪ್ಪಾಜರ್ ಹಿಡಿದಿದ್ರಿ. ಅದು ಕಷ್ಟಪಟ್ಟು ಎಲ್ಲರೂ ಹಿಡಿದಿದ್ರಿ. ಅದು ಒಂದು ಹೊಲ ಕೋರ್ಟಿಗಿತ್ತು. ಆ ಕೋರ್ಟಿನ ಫೈನಲ್ ಡಿಸಿಷನ್ ಇದ್ದ ಒಂದು ಪಕ್ಷಿ ಸಿಕ್ಕಿತ್ರಿ ನನಗೆ. ಹಂಗಾಗಿ ಅವ್ನ ಜೋಪಾನ ಮಾಡತ್ತೇನ್ರಿ. ಒಂದು ಪಕ್ಷಿ ರೀ. ಅದ್ರೊಳಗೆ ಇನ್ನೊಂದು ಗಂಡು ತಗೊಂಬಂದ್ರಿ. ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಹುಡುಗ ಅವ್ನ ಕಡೆ ಇದ್ರಿ. ಒಂದು ಗಂಡು ಸಿಕ್ಕಿತ್ತು. ಸಿಕ್ಕಿತ್ತರಿ. ಇಲ್ಲ ಐತ್ ನೋಡ್ರಿ, ಇದ ಫಸ್ಟ್ ಸಿಕ್ಕಿದ್ ನನಗೆ. ಅಲ್ಲಿ ಆ ಕಡೆ ಹಾರೋತ್ರಿ. ಅಲ್ಲಿ ಕೆಳಗೈತ್ ನೋಡ್ರಿ, ಉದ್ದನ್ ಕೊಕ್ಕರಿದ. ಅದು ಸಿಕ್ಕಿತ್ರಿ. ಅದ್ರ ಬಳಕ ಎಲ್ಲಾ ಇವು ಬಳಗ ಬೆಳ್ಕೊಂತ ಹಂಗದಾವ ಸರ್. ಅದರಿಂದನ ಇದೆಲ್ಲ ಬಳಗ್ರಿ. ಹಾ ಸರ್. ಇಲ್ಲೆಲ್ಲ ಮರಿ ಅದಾವ ಸರ್ ಗೂಡಲ್ಲಿ ಎಲ್ಲ. ಮರಿ ತೋರ್ಸಂದ್ರೆ ಮತ್ತೆ ಓಪನ್ ಮಾಡಿ ತೋರಿಸ್ತೇನೆ ಸರ್. ಈ ಲವ್ ಬರ್ಡ್ ಸ್ಟೋರಿ ಹೇಳ್ರಿ ಅಣ್ಣ. ಹಿಂಗ ಇದನ್ನ ಸಾಕ್ಬೇಕಂತ ಸ್ಟಾರ್ಟ್ ಮಾಡಿದ್ದೆ ಸರ್. ಇವಾಗ ನಮ್ದು ಒಂದು ಅಪ್ಪಾಜರ್ ಒಂದು ಹೊಲ ಹಿಡಿದಿತ್ತು ಸರ್ 2011ರಲ್ಲಿ. 2011 14ರಾಗ ಅದು ಕೋಲ್ಟಿ ಬಿತ್ತು ಸರ್. ಕೋಲ್ಟಿ ಬಿದ್ದಾಗ ಹಂಗ ಸತತ ಅಪ್ಪಾರ ನನ್ನ ಕಳಿಸಿದ್ರಿ ಕೋಲ್ಟಿಗೆ. ಅಲ್ಲಿ ಹೋದಾಗ ಒಂದು ಬೇರೆ ಹಾರ್ಕೊಂಡ್ ಬಂದಿತ್ತು ಸರ್. ಅದು ಯಾರೋ ಸಾಕಿದ್ದು ಅದು ನನಗ್ ಸಿಕ್ತು ಸರ್. ಸಿಕ್ಕಿದ್ಮೇಲೆ ಒಂದು ಹೆಣ್ಣು ಲವ್ ಬರ್ಡ್ ಸಿಕ್ತ್ರಿ. ಅದ್ರ ಕೂಡ ಒಂದು ಗಂಡು ಇಸ್ಕೊಂಡ್ರಿ ನಮ್ಮ ಅಂಗಡಿ ಹುಡುಗನ್ ಕೂಡ. ಅವನು ಸಾಕ್ತಿದ್ದಾರಿ. ಅದು ಎಷ್ಟನೇ ವಿಷಯ ತಗೊಂಡ್ರಿ? ಅವಾಗ ತಗೊಂಡ್ರೆ ಈಗ ಒಂದು 2 years ಆತ್ ಸರ್ ಅವನ್ನ. ಹಾನ್ರಿ. ಇವು ಮರಿಗಳು ಸರ್ ಇವೆಲ್ಲ. ಇಲ್ಲೆಲ್ಲ ಸ್ಟಾರ್ಟ್ ಆತ್ರಿ. ಹಾನ್ರಿ. ಇದು ಓಪನ್ ಮಾಡಿದರಿ. ಇದು ಅದು ಕೋಲ್ಟಿಂದ ಇದಾತಲ್ ಸರ್. ಅದ್ರ ಸಂಬಂಧ ಒಂದು ಇಟ್ಕೊಂಡು ಇವ್ನ ಜೋಪಾನ ಮಾಡಾಕತ್ತೇನ್ರಿ. ಹೊಳ್ಳಿದ್ರದ ಫಾಯ್ದೆ ಅಂತೂ ಚಲೋ ಐತಿ ಸರ್. ಬೆಸ್ಟ್ ಐತಿ. ಕಡಿಮೆ ಖರ್ಚಿನಲ್ಲಿ ಸಿಕ್ತಿರಿ. ಕೋರ್ಟ್ ಹತ್ರ ಹೋದಾಗ ತಂದ್ರಿ ಒಂದು ಗಂಡನ ಬೇರೆ ಕಡೆ ತಂದ್ರಿ, ಹೆಣ್ಣು ಸಿಕ್ಕಿತ್ ನಿಮ್ಗೆ? ಸಿಕ್ಕಿತ್ ಸರ್. ಅಲ್ಲಿಂದ ಎಷ್ಟು ಮರಿಗಳು ಈಗ ಆದ್ರಿ ಸರ್? ಒಟ್ಟ ಅಂದ್ರ ಒಂದು ವರ್ಷದಿಂದ ಒಂದು 180 ಇದ್ವು ಸರ್. ಒಂದು ವರ್ಷದಿಂದ 180 ಇದ್ವು ಸರ್. ಬರೇ ಒಂದು ಲವ್ ಬರ್ಡ್ ಇಂದ? ಒಂದು ಲವ್ ಬರ್ಡ್ ಸಿಕ್ಕಿಂದ ಲವ್ ಬರ್ಡ್ ಇಂದ ಒಂದು ಟೋಟಲ್ 180 ಆಗಿದ್ದು ಸರ್. 180? ಹಾನ್ರಿ. ಅಲ್ಲಿ ಮೇಲ್ಗಡೆ ಇಟ್ಟಿದ್ದೆ ಸರ್ ಅವ್ನ ಮನೆಯಲ್ಲಿ. ಅಂದ್ರೆ ಟೆರಸ್ ಮೇಲೆ ಇಟ್ಕೊಂಡಿದ್ದೆ? ಹಾನ್ರಿ, ಇಟ್ಟಿದ್ದಾರೆ. ಅವ್ನ ಹಂಗ ಒಂದ್ ಸ್ವಲ್ಪ ಜಾಸ್ತಿ ಇದಾಗಿದ್ದಕ್ಕ ಕೊಟ್ಟೆರಿ. ಒಂದು 32,000 ರೂಪಾಯಿ ಬಂತ್ರಿ. 32,000? ಹಾನ್ರಿ. ಏನಿಲ್ಲ, ಜೀರೋ ಖರ್ಚು. ನವಣಕ್ಕಿ ತೊಗೊಂಬಂದಿರ್ತೇನೆ ಸರ್. ತಿಂಗಳಿಗೆ ಒಂದು 2-3 kg ನವಣಕ್ಕಿ ಒಂದು ತಿಂಗಳ ಮುಗಿತೈತ್ರಿ. ನವಣಕ್ಕಿ ಎಷ್ಟ ಊಟ ಮಾಡೋದು? ಹೊಳ್ಳಿ ಮನ್ಯಾಗ ಕೊತ್ತಂಬರಿ ಪಾಲಕ್ ಇವ್ ತೊಗೊಂಡಿರ್ತಲ್ಲ ಅವ್ನ ಹಾಕಿರ್ತೇನೆ ರೀ. ಮುಗಿತು ಸರ್. ನೀರು ಒಂದು ಇಟ್ಟಿರ್ತೀನಿ. ಒಂದಿನ ಇವತ್ತು ಕೂಳು ಹಾಕಿನ ಸರ್. ಒಂದು ಅರ್ಧ ಗಂಟೆ ಕೆಲಸ ಕೂಳು ನೀರು ಹಾಕಿನಪ್ಪ ಅಂದ್ರೆ ಒಂದು 3 ದಿನ ಮತ್ತೆ ಅದ್ರ ಸನಕ್ಕೆ ಬರಂಗಿಲ್ರಿ. ಏನೋ ಪಾಲಕ್ಕು ಕೊತ್ತಂಬರಿ ಇದ್ರೆ ಅಷ್ಟೇ ಒಂದು 10 ನಿಮಿಷದಾಗ ಹಾಕೋಬಿಡೋದ್ರಿ ಮನೆಗಿದ್ರೆ. ಅದು ಯಾಕಂದ್ರೆ ನವಣಕ್ಕಿ ನೀರಿನ ಮ್ಯಾಗ ನಡೀತದೆ ಸರ್. ಒಂದು ಜೋಡಿ ಒಂದು ವರ್ಷಕ್ಕೆ ಎಷ್ಟು ಮರಿ ಕೊಡ್ತಾರೆ ಸರ್? ಏನಿಲ್ಲ ಅಂದ್ರೆ ಒಂದ್ಸಲ ಅದು ಮರಿ ಹಾಕ್ತಂದ್ರೆ ಸರ್ ಒಂದು 6-7 ತತ್ತಿ ಹಾಕತ್ರಿ. 6-7 ತತ್ತಿಯಲ್ಲಿ ಒಂದು 5-6 ಅಥವಾ 4 ಮರಿ ಹಿಂಗ್ ಹೊರಗೆ ಬೀಳ್ತಾವ ಸರ್. ಉಳ್ದಿದ್ ತತ್ತಿ ಕೆಟ್ಟ ಹೋಗ್ತಾವ ಸರ್. ಆಮೇಲೆ ಅವು ಈಗ ಅವು ಮರಿ ಹಾಕ್ಬೇಕಂದ್ರೆ 1.5 ತಿಂಗಳಿಗೆ ರೀ? ಬರೀ 20 ದಿವ್ಸಕ್ಕೆ 1.5 ತಿಂಗಳಿಗೆ ಸರ್? ಒಟ್ಟ 1.5 ತಿಂಗಳಿಗೆ ರೀ. ಅದು ಮರಿ ಹೊರಗೆ ಬರಲಾಗ ಮತ್ತೆ ವಾಪಸ್ ತತ್ತಿ ಇಡ್ತಿರ್ತಾವ ಸರ್ ಒಳಗೆ ರೀ. ಅದು ಮರಿ ಹೊರಗೆ ಹಾಕಿ ಮತ್ತೆ ಒಳಗೆ ತತ್ತಿ ಇಡ್ತಿರ್ತಾವ್ರ. ತತ್ತಿ 1 ವರ್ಷಕ್ಕೆ ಎಷ್ಟು ಬೇರೆ ಅದು ಮೊಟ್ಟೆ ಇಡುತ್ತೆ? ಒಂದು ಹೆಚ್ಚು ಕಮ್ಮಿ ಒಂದು 5-6 ಸಲ ಇಡುತ್ತೆ ಸರ್ ಮೊಟ್ಟೆ. 5-6 ಸರಿ ಮೊಟ್ಟೆ ಇಡುತ್ತೆ? ಹಾ ಸರ್. ಒಂದ್ಸರಿ ಬೇಸಿಗೆಯಲ್ಲಿ ಜಾಸ್ತಿ ಇದು ಇರೋದಕ್ಕೆ ಸರ್ ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ಮೂವ್ಮೆಂಟ್ ಕಡಿಮೆ ಮಾಡ್ತಾವ್ರಿ. ಅಂದ್ರೆ ಚಳಿಗಾಲ ಮತ್ತೆ ಮಳೆಗಾಲದ ಜಾಸ್ತಿ ಇಡ್ತಾವ ಸರ್. ಹಾನ್ರಿ.
ಚಳಿಗಾಲದಾಗ ಮಳೆಗಾಲದಾಗ ಜಾಸ್ತಿ ಮರಿ ಆಗ್ತಾವ ಸರ್. ಬೇಸಿಗೆಯಲ್ಲಿ ಐತಲ್ಲ 6-7 ಮೊಟ್ಟೆ ಇಟ್ಟು ಒಂದು 2 ಅಥವಾ 3 ಮರಿ ಆಗ್ತಾವ ಸರ್. ಜಾಸ್ತಿ ಇದಾಗತ್ತಲ್ಲ, ಟೆಂಪರೇಚರ್ ಜಾಸ್ತಿ ಇರ್ತಲ್ಲ ಬಿಸಿಲು ರೀ, ಹಂಗಾಗಿ ಸ್ವಲ್ಪ ಬಿಸಿಲಿನ ಹಿಟ್ಟಕ್ಕೆ ಒಳ್ಳೆ ಒಂದು ಸತ್ತನು ಹೋಗ್ತಾವ ಸರ್ ಮರಿ. ಸಣ್ಣ ಮರಿ ಇರ್ತಾವಲ್ರಿ ಜಾಸ್ತಿ, ಹಂಗಾಗಿ ಇದಾಗ್ತಾವ ಸರ್. ಸರ್ ನೀವು ಕಂಡಂಗ ಈಗ 2 ವರ್ಷದಾಗ ಅದ್ರ ಜೀವ ಐತಿ ಅಂದ್ರೆ ಎಷ್ಟು ದಿವಸ ಬದುಕ್ತೈತಿ ಸರ್? ಅದು ಟೋಟಲ್ ಈಗ ಒಂದು ನಾನು ಅದು ತೊಗೊಂಬಂದಿದ್ದೆ ಸರ್, ಇವಾಗ ತೋರ್ಸಿನಲ್ಲ, ಅದು ಒಂದು 2 years ಆಯ್ತು ನಾನು ಇವಾಗ ತೊಗೊಂಬಂದ್ರಿ. ಇಲ್ಲೇ ಐತ್ರಿ? ಐತಿ ಸರ್, ಅಲ್ಲಿ ಕುಂತತ್ ನೋಡಿ ಸರ್, ಆ ಕಡೆ ಅಲ್ಲಿ ಕುಂತತ್ ನೋಡಿ. ಅದಲ್ಲ ಸರ್, ಸಾರಿ, ಇಲ್ಲಿ ಕುಡ್ಕಿ ಬೇಲ್ ಕುಂತತ್ ನೋಡಿ ಸರ್, ಉದ್ದನ್ ಕೊಕ್ಕೋರ್ ಇದ್ರಿ, ಅದು ಒಂದು 2 years ಆಯ್ತು ಸರ್. 2 years ಸರ್. ಅಂತ ನನಗೆ ಸಿಕ್ಕಿದ್ದ 2 years, ಅದಕ್ಕಿಂತ ಮುಂಚೆ ಅದು ಎಷ್ಟು ಗೊತ್ತಿತ್ತು ಸರ್. ಈಗ ಎಷ್ಟು ಅದ ಸರ್? ಈಗ ಟೋಟಲ್ ಈಗ ಒಂದು 37 ಅದಾವ ಸರ್, ಎಲ್ಲ ಕುಡ್ಕಿ ಒಳಗ ಅಲ್ಲಿ ಕುಂತಾವ್ರಿ. ಇನ್ನು 1 ವರ್ಷದಾಗ ಎಷ್ಟು ಆಗ್ಬೋದು ಸರ್? ಆಗ್ತಾವ ಸರ್, ನಾವು ಜೋಪಾನ ಮಾಡೋರ್ ಮೇಲೆ. ಅಂದ್ರೆ ಮೇಲ್ಗಡೆ ಇದ್ವಲ್ ಸರ್, ಮೇಲ್ಗಡೆ ಇದ್ದ ಕೆಳಗೆ ತೊಗೊಂಬಂದು ನಾ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಕುಡಿಕೆಯಲ್ಲಿ ಮರಿ ಇದ್ದಿದ್ದು ಮತ್ತು ಅವು ಮಿಕ್ಸೆಟ್ ಆಗಿ ಒಂದ್ ಸ್ವಲ್ಪ ಎಲ್ಲ ಬೇರೆ ಬೇರೆ ತಾಯಿಗಳನ್ನ ಕುಕ್ಕಿ ಅವ್ನು ಸಾಯಿ ಹೊಡೋದು ಸರ್. ಒಂದು 20-25 ಮರಿ ಲಾಸ್ ಆದ ಸರ್. ಹಂಗಾಗಿ ಅದನ್ನ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ವಲ್ಲ, ಅದ್ರ ಜೋಡಿಗೆ ಇರ್ಬೇಕ್ರದ. ಹಾ ಸರ್, ಅದು ಬೇರೆ ಇರಲ್ಲ, ಅದಕ್ಕಾಗಿ ಲವ್ ಬರ್ಡ್ಸ್ ಅಂತಾರೆ ಇವಕ್ಕೆ. ಹಾ ಸರ್, ಲವ್ ಬರ್ಡ್ಸ್ ರೀ, ಒಂಥರ ಪ್ರೇಮಿಗಳಿದ್ದಂಗ್ರಿ. ಒಟ್ಟು ಅದು ಪಕ್ಷಿ ಗಂಡು ಪಕ್ಷಿ ಬೇರೆ ಗಂಡು ಪಕ್ಷಿ ಇತ್ತಲ್ಲ, ತನ್ನ ಹೆಣ್ಣು ಪಕ್ಷಿನ ಬೇರೆ ಗಂಡು ಪಕ್ಷಿ ಮುಟ್ಟಿಸ್ಕೊಡಲ್ರಿ. ಹೆಣ್ಣು ಪಕ್ಷಿ ಬೇರೆ ಹೆಣ್ಣು ಪಕ್ಷಿನ ತನ್ನ ಗಂಡನ ಒಟ್ಟು ಹೆಂಗ್ ಮುಟ್ಟಿಸ್ಕೊಡಲ್ರಿ. ಬೇರೆ ಗಂಡನ್ನು ಹೆಣ್ಣು ಕರ್ಕೊಳ್ಳಲ್ಲ, ಹಾ, ಬೇರೆ ಗಂಡನ ಹೆಣ್ಣು ಕರ್ಕೊಳ್ಳಲ್ಲ, ಬೇರೆ ಹೆಣ್ಣನ್ನ ಬೇರೆ ಗಂಡ ಇದನ್ನ ಅಷ್ಟು ನಿಯತ್ ಪಕ್ಷಿ ರೀ. ಹಾ ಸರ್. ಬೇರೆ ಬಂದ್ರೆ ಕಡ್ ಸತ್ತೋಗ್ತಾವ ಹೊರತು ಹಾಂ ರೀ, ಅವು ಇದು ಮಾಡಲ್ರಿ. ಹಾಂ ಸರ್. ಸರ್ ಒಂದು ಜೋಡಿನ ಹಾಂ ಸರ್, ಗಂಡು ಹೆಣ್ಣು ಯಾವ ಥರ ಮಾರಾಟ ಮಾಡ್ತೀರಿ ಸರ್? ನಾವು ಅಂದ್ರೆ ನಾವು 600 ರೂಪಾಯಿ ಹೇಳ್ತೀವಿ ಸರ್. 600 ರೂಪಾಯಿ ಜೊತೆ ರೀ? ಹಾಂ ರೀ. ಹಾಂ ರೀ. ಅದು ಒಂದು 500-400 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾರೆ ಸರ್. ತೊಗೊಂಡು ಹೋಗ್ತಾರೆ ಸರ್? ಹಾಂ ಸರ್. ಅಲ್ಲಿ ನಮ್ಮ ಇಲ್ಲಿ ಗದಗ ಜಿಲ್ಲೆದಲ್ಲಿ ಅಂದ್ರೆ ಒಬ್ರು ಅವರು ಲೋಬರ್ಸ್ ಪಕ್ಷಿ ಮಾಡ್ತಿರ್ತಾರೆ ಸರ್. ಅವ್ರಿಗೆ ಹಿಂಗಂತ ಹೇಳಿ ಜಾಸ್ತಿ ಆಗ್ಯಾವ ಅಂತಂದ್ರೆ ಬಂದು ತೊಗೊಂಡು ಹೋಗ್ಬಿಡ್ತಾರೆ ಸರ್. ಅವರು ಮಾರಾಟ ಮಾಡ್ತಾರೆ? ಹಾಂ, ಅವ್ರು ಮುಂದೆ ಮಾರಾಟ ಮಾಡ್ತಾರೆ. ಅವ್ರು ಎಲ್ಲಿ ಕಳಿಸ್ತಾರೆ ಸರ್? ಅವರು ತಾವ ಇಟ್ಕೊಂಡು ಅದೊಂದು ಅಂಗಡಿನ ಮಾಡ್ಯಾರ ಸರ್. ಅವ್ರು ಒಂದು ಶಾಪ್ ಮಾಡ್ಯಾರ, ಪಕ್ಷಿ ಶಾಪನ ರೀ. ಹಾಂ ರೀ, ಪಕ್ಷಿ ಮಾರುವಂಥ ಶಾಪ್ ಐತ್ರಿ, ಕಳಸಾಪುರ ರಿಂಗ್ ರೋಡ್ ಹತ್ರ ರೀ. ಅಲ್ಲಿ ಅವ್ರು ಮಾಡ್ತಾರೆ ಸರ್. ಸರ್ ಈಗ ಫುಡ್ ನೆವಣಕ್ಕಿ ಸರ್, ಒಳ್ಳೆ ನೀರು ಇವು ಕಂಟಿನ್ಯೂ ಇಡ್ಬೇಕು ಸರ್. ಒಳ್ಳೆ ಕೊತ್ತಂಬರಿ, ಪಾಲಕ್, ಪುದೀನ, ಸೌತಿಕಾಯಿ ಇಂಥವೆಲ್ಲ ತಿಂತಾವ ಸರ್. ಅವು ಮನ್ಯಾಗ ಏನಾರ ಸಂತಿ ಮಾಡ್ಕೊಂಬಂತಂದ್ರೆ ಹಾಕಿರ್ತೇವೆ. ಯಾಕಂದ್ರೆ ಹೊಲಕ್ಕೆ ಹೋದಾಗಿದ್ದರೆ ಹಿಂಗೆ ಹಾಕಿರ್ತೀವಿ ಸರ್. ಇದೇನು ಫಾರ್ ಟೈಮ್ ಅಲ್ರಿ? ಏನಲ್ಲ ಸರ್, ಇವಾಗ ನೋಡ್ರಿ ಒಂದು ಅರ್ಧ ಗಂಟೆ ಅದಕ್ಕೆ ನೀರು ನೆವಣಕ್ಕಿ ಹಾಕಿದ್ವಿ ಸರ್, ಮತ್ತೆ 3 ದಿನ ಅದ್ರ ಸನಕ್ಕೆ ಹೋಗಂಗಿಲ್ರಿ. ಒಂದು ಲವ್ ಬರ್ಡ್ಸ್ ಇಂದ ಎಷ್ಟು ದುಡ್ಡು ಗಳಿಸ್ಬೋದು ಒಬ್ಬ ಸಾಮಾನ್ಯ ಮೇಲೆ? ಈಗ ಆದ್ರೂ ಒಂದು ಚೂರು ಪ್ರೀತಿಯಿಂದ ನೋಡ್ಕೊಂಡ್ರ? ಹಾಂ ಸರ್, 1 ವರ್ಷಕ್ಕೆ ರೀ. ಹ್ಞೂ ರೀ. ಒಂದು ಪ್ರೀತಿಯಿಂದ ನೋಡ್ಕೊಂಡ್ರೆ ಒಂದು 1ರಿಂದ 120 ಹಿಂಗೆ ಗಳಿಸ್ಬೋದು ಸರ್. ಹೌದ್ರಾ? ಹಾಂ ಸರ್, ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಒಂದು ಸ್ವಲ್ಪ ಬಿದಿ ಇದ್ದಂಗೆ ಸರ್. ಅದ್ರ ಖರ್ಚು ಅಂದ್ರೆ ಸರ್, ಇವಾಗ ನವಣಕ್ಕಿ ಒಂದು ಇವ್ ನೋಡಿ, ಇವಾಗ ನವಣಕ್ಕಿ ಮಣ್ಣಿಗೆ 1 ತಿಂಗಳದಿಂದ ತೊಗೊಂಬಂದಿದ್ದೆ ಸರ್. 2.5 kg ಸರ್, ಖಾಲಿ ಆಗಿರ್ ಸರ್. ಅದು ನವಣಕ್ಕಿ ಒಂದು 60 ರೂಪಾಯಿ kg ಸಿಗುತ್ತೆ ಸರ್ ಅಲ್ಲಿ ಹೋಲ್ಸೇಲ್ ಅಂಗಡಿಯಾಗ. ಹಾಂ ರೀ, ಮುಗಿದೋತ್ರಿ. 1 ತಿಂಗಳಿಗೆ ಅದು ಒಂದು 2.5 kg 3 kg ಹೋಗುತ್ತೆ ಸರ್. ಹಾಗಾದ್ರೆ ನೀವು ಹೇಳಿದಂಗೆ ಸರ್, ಈಗ ಆಲ್ರೆಡಿ 2 ವರ್ಷಕ್ಕೆ ಸುಮಾರು ಒಂದು 180 ಮಾರಿದ್ವಿ ಸರ್. 1ರಿಂದ ಇವತ್ತಾಗಿರೋದ್ರೆ ಈಗ ಒಂದು 30 ಅದಾವ. 37 ಅದಾವ ಸರ್. 37 ಅದಾವ. ಅದು ಒಂಟಿ ಯಾಕೆ ಸರ್? ಯಾವ ಸರ್? ಒಂಟಿ ಯಾಕೆ 37 ಜೋಡಿ ಇಲ್ಲ ಅಂದ್ರೆ ಸರ್? ಒಂದು ಮಣ್ಣು ತೀರ್ಕೊಂಡ್ ಸರ್, ಇಲ್ಲೇ ಹೋಗಿದ್ದೆ ಸರ್. ಅದನ್ನ ಮಣ್ಣು ತೀರ್ಕೊಂಡ್ ಸರ್, ಕಡ್ದಾಡಿ ಜಾಸ್ತಿ ಕಣ್ಣು ಎಲ್ಲ ಇದು ಮಾಡ್ಬಿಡುತ್ತೆ ಸರ್. ಹಂಗಾಗಿ ಒಂದು ಒಂಟಿ ಆಗ್ಬಿಡುತ್ತೆ. ಹಾಂ ಸರ್, ಹಂಗಾಗಿ ಒಂಟಿ. ಹಂಗಾಗಿ ಸರ್ ಅದು ಬದುಕಿತ್ತು ಅದ್ರ ಜೊತೆಗೆ? ಹಾಂ, ಮತ್ತೆ ಬೇರೆ ಈಗ ಮರಿಗಳು ಹುಡ್ತಾವಲ್ಲ ಸರ್, ಅದು ಅಟ್ಯಾಚ್ಮೆಂಟ್ ಆಗುತ್ತೆ ಸರ್. ಅದು ಅಟ್ಯಾಚ್ಮೆಂಟ್ ಆಗುತ್ತೆ ಸರ್. ಮತ್ತೆ ಅಂದ್ರೆ ಇದಂತಾರಲ್ಲ ಏನೋ ಪ್ರೀತಿ ಕುರುಡು. ಹಾಂ ಸರ್, ಅದು ಮತ್ತೆ ಈಗ ಅದಿತ್ತಪ್ಪ ಅಂದ್ರೆ ಅದು ಯಾವ್ದ್ರ ಸನಿಯಕ್ಕೆ ಹೋಗ್ತಿದ್ದಿಲ್ರಿ. ಅದಿಲ್ಲಲ್ಲ, ಮತ್ತೊಂದು ಬೇರೆ ಯಾವ್ದಾರ ಅಟ್ಯಾಚ್ಮೆಂಟ್ ಆಗುತ್ತೆ. ಮತ್ತೆ ಈಗ ಇದ್ದಂಥದ್ರೊಳಗಂತೂ ಯಾವುದು ಅಟ್ಯಾಚ್ ಆಗಲ್ರಿ. ಸರ್ ಈಗ ನೀವು ಒಬ್ಬರ ರೈತರ ಮಗ, ಆಮೇಲೆ ಜೊತೆಗೆ ಏನಾಗ್ಬಿಡ್ತೀವಿ, ನೀವು ಬಂಗಾರದ ಅಂಗಡಿ ವ್ಯಾಪಾರಸ್ಥರಾದ್ರಿ ಸರ್. ಅದಕ್ಕೆ ಹಾಕೊಂಡು ಇದಕ್ಕೆ ಬಂದಿರ. ಇದು ಒಬ್ಬ ಸಾಮಾನ್ಯ ರೈತ ಇರೋದು ವ್ಯಾಪಾರಸ್ಥ. ಇದನ್ನ ಹೆಂಗ್ ನಿರ್ವಹಣೆ ಮಾಡ್ಬೋದು ಸರ್? ಅದು ಅವ್ರ ಮೇಲೆ ಡಿಪೆಂಡ್ ಸರ್. ಆದ್ರೆ ಈ ಬಂಗಾರದ ಅಂಗಡಿಗೆ ಫಸ್ಟ್ ಹೋದವರು ನಮ್ಮ ಅಣ್ಣ ರೀ. ನಮ್ಮ ಅಪ್ಪಾರ ಅಗ್ರಿಕಲ್ಚರ್ ಕೆಲಸ ರೀ. ನಮ್ಮನಂತರ ಓದಕ್ ಬಿಟ್ಟಿದ್ರಿ ಸರ್. ನಮ್ಗೆ ಅದ್ರಾಗ ಏನು ಇದೆಲ್ಲ ಎಷ್ಟು ಓದಿದ್ರಿ? ಏನು ಓದಿದ್ರಿ ಸರ್? ನಮ್ದು ಡಿಗ್ರಿ ಮುಗಿದ ಸರ್. ಡಿಗ್ರಿ ಹಾಂ ಸರ್, BA ಮುಗಿದ ಸರ್. ಸರ್ ಡಿಗ್ರಿ ಮುಗಿಸ್ಕೊಂಡು ಕುರಿ ಸಾಕ್ತೀರಿ, ಟಗರ್ ಸಾಕ್ತೀರಿ, ಅವನವನ್ನ ಲವ್ ಬರ್ಡ್ಸ್ ಸಾಕ್ತೀರಿ, ವ್ಯಾಪಾರಕ್ಕೆ ಅಟ್ಯಾಚ್ ಆಗಿ ಹೆಂಗೈತ್ರಿ ಲೈಫ್ ಐತಿ ಸರ್? ಚೆನ್ನಾಗೈತೆ ಸರ್. ಬರ್ತಾ ಇದು ಆದಂಗೆಲ್ಲ ಸಣ್ಣವ್ರಿದ್ದಾಗ ಏನೋ ಮಳ್ರ ಆಟ, ಸಣ್ಣ ಹುಡ್ರ ಆಟ ಇರ್ತಾವ್ರಿ. ಬರ್ತಾ ಜೀವನ ದೊಡ್ಡ ಹೋದಂಗೆಲ್ಲ ರಿಸ್ಕ್ ಹಾಕೊಂತ ಹೋಗ್ತೈತಿ. ಅದಾಗೆಲ್ಲ ಹೊಂದ್ಕೊಂಡು ಹೋಗೋದ್ರಿ. ಜಾಸ್ತಿ ನಮ್ಮ ಮನೆ ನಾನೇನು ದುಡ್ದಿಲ್ರಿ. ನಮ್ಮ ಅಣ್ಣವ್ರು ನಮ್ಮ ಅಪ್ಪಾರ ದುಡ್ದಾರ್ರಿ. ನಾನು ಸಣ್ಣ ಅಂತೇಳಿ ಇದನ್ನ ಮಾಡ್ಯಾರ್ರಿ. ಹಂಗಾಗಿ ನಾ ಇಷ್ಟತ್ರನು ಬೆಳೆದೀನಿ ಸರ್. ನಮ್ಮ ಅಣ್ಣರೆಲ್ಲ ಜಗ್ ಪಾಪ ದುಡ್ದಾರ, ಕಷ್ಟಪಟ್ಟಾರ. ಹಾಂ ರೀ. ಹಂಗಂದ್ರೆ ಅಣ್ಣನ ಮೇಲೆ ಪ್ರೀತಿ ಐತಿ ಸರ್? ಸರ್, ಎಲ್ಲ ಅವ್ರ ಈಗ ಹಿರಿಯರ
ಅದಕ್ಕೆ ನಾವು ಏನಿಲ್ರಿ ಅಣ್ಣರ ಮಗ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಅಣ್ಣಾರ ಇದ್ರ ಕಲರ್ ಅದಾವ. ಹಾಂ ಸರ್. ಇವು ಎಲ್ಲಾರು ಏನಾರ ಹೊರ ದೇಶದ್ದು ಅಂತೀರೋ ನಮ್ಮ ದೇಶದ್ದು ಅನ್ಕೊಂಡ್ರೆ? ಇಲ್ಲ ಸರ್, ಇವು ಹೊರದೇಶದ್ದು ಸರ್ ಇವು ಎಲ್ಲ ಹೊರದೇಶ. ಹಾಂ, ಹೊರದೇಶದ್ದು ಸರ್. ನಮ್ಮ ದೇಶದ್ದು ಇಲ್ಲ ಸರ್ ಇದು. ನಮ್ಮ ದೇಶದಲ್ಲಿ ಸಿಗೋದಿಲ್ಲ ಸರ್, ಅದನ್ನು ಮಾರ್ತಾರೆ. ಹಂಗಾಗಿ ನಮ್ಮ ದೇಶದಲ್ಲಿ ಸಿಕ್ಕರೆ ಹಂಗಾಗಿ ಅಡವಿಯಲ್ಲಿ ಸಿಕ್ಕರೆ ಅದನ್ನ ತೊಗೊಂಡು ಇದು ಮಾಡ್ತಿದ್ರು ಸರ್. ಅದನ್ನ ಕೇರ್ ಮಾಡ್ತಿದ್ದಿಲ್ಲ. ಈಗ ಹೊರದೇಶದಲ್ಲಿ ಇದ್ದಲ್ಲೇ ಇದನ್ನ ಜೋಪಾನ ಮಾಡ್ತಾರೆ ಸರ್. ಇವೆಲ್ಲ ಮಾರಾಟ ಆಗೋದು ಹೊರದೇಶಕ್ಕೆ ಹೋಕ್ಕವ, ನಮ್ಮಲ್ಲಿ ಹೋಕ್ಕವ? ಇಲ್ಲೇ ನಮ್ಮಲ್ಲಿ ತೊಗೊಂತಾರೆ ಸರ್ ಜಾಸ್ತಿ. ಹಾಂ ಸರ್. ಹೆಂಗೆ ಸರ್ ಪಕ್ಷಿ ಪ್ರಪಂಚ ನಿಮಗೆ? ಚೆನ್ನಾಗೈತೆ ಸರ್, ಬೆಸ್ಟ್ ಐತಿ. ಇಲ್ಲೆಲ್ಲ ಅವು ಬೇಸಿಗೆಯಲ್ಲಿ ನೋಡ್ರಲ್ಲ, ಅವು ಗಿಡಕ್ಕೆ ಮರಿ ಬೇರೆ ಪಕ್ಷಿಗೆ ಅಂತೇಳಿ ಅವ್ನು ಪುಟ್ಟಿ ಗಿಟ್ಟಿ ಕಟ್ಟಿದ್ದಾರೆ ನೀರು ಹಾಕಕ್ಕ. ಇವಾಗೆಲ್ಲ ಒಂದು ಸ್ವಲ್ಪ ಇದಾಗೈತಲ್ರಿ, ಹಂಗಾಗಿ ಬರೀ ನಿಮ್ಮ ಪಕ್ಷಿ ಅಲ್ದ ಬೇರೆ ಪಕ್ಷಿನ ನೀವು ಕರ್ಕೊಂತೀರಿ. ಜಾಸ್ತಿ ಇತ್ತಲ್ಲ, ನೀರು ಪಾರು ಹಾಕಿ ಅದ್ರೊಳಗೆ ಹಾಕಿಡ್ತಿದ್ದೆ. ಅವು ಬಂದು ನೀರು ಕುಡಿಲ್ಲ ಅಂತ ಗಿಡದಾಗ್ರಿ. ಒಳ್ಳೆ ಏನಿಲ್ರಿ, ಈಗೆಲ್ಲ ಮಳೆ ಪಳಿ ಎಲ್ಲ ಇದಾಗಿತ್ತಲ್ಲ ಸರ್, ಎಲ್ಲ ನೀರು ಇದ್ದೇ ಇರ್ತಾರೆ ಅಲ್ಲಿದೆ. ಹಿಂಗಾಗಿ ಏನಿಲ್ಲ ಸರ್. ನೋಡ್ರಿ ಸ್ನೇಹಿತರೆ, ಇವರು ಒಬ್ಬ ಸಾಮಾನ್ಯ ಯುವಕರಂತ ನಾವು ಅನ್ಕೊಳ್ಬೋದು. ಅವ್ರು ಹೆಂಗಂದ್ರೆ ಖುಷಿಯಿಂದಾನೆ ಹಂಚ್ಕೊಂಡ್ರು ಮಾತುಕತೆನ. ಅವ್ರು ಅದ್ಭುತ ಅಂತಲೇ ಹೇಳ್ಬೋದು. ಇವತ್ತು ಲವ್ ಬರ್ಡ್ಸ್ ಒಂದು ಸಿಕ್ಕಿತ್ತು, ಅದನ್ನು ನಾವು ಜೋಪಾನ ಮಾಡಿದೆ. ಇವತ್ತು ನನಗೆ 32,000 ಆದಾಯ ಸಿಕ್ತು. ಸರಿಯಾಗಿ ನೋಡ್ಕೊಂಡು ಹೋದ್ರೆ ಸುಮಾರು ಲಕ್ಷ ಆದಾಯ ಗಳಿಸ್ಬೋದು ಅಂತ ಹೇಳ್ತಾರೆ. ಒಂದು ಟಗರು ಸಾಕಾಣಿಕೆ ಬೀಗರ ಮನೆಗೆ ಹೋಗಿದ್ರು, ಬೀಗರು ನೋಡಿ ಬಂದರು. ಆ ಬೀಗರ ಹಂಗೆ ನಾನು ಯಾಕೆ ಸಾಕಬಾರ್ದಂತ ಟಗರು ಸಾಕಾಣಿಕೆ. ಅವ್ರ ಮೂಲ ಏನು ಉದ್ಯೋಗ ಅಂದ್ರೆ ಅಪ್ಪ ಅಮ್ಮ ಕೃಷಿ, ಅಣ್ಣ ಕಷ್ಟಪಟ್ಟು ಬಂಗಾರಂಗಿ ಮಾಡಿದ್ರೆ ಬಂಗಾರಂಗಿ ನಿರ್ವಹಣೆ ಮಾಡ್ಕೊಂತ ಇವೆರಡು ಅಂದ್ರೆ ಲವ್ ಬರ್ಡ್ಸ್ ಮತ್ತು ಕುರಿ ಸಾಕಾಣಿಕೆ ಮಾಡ್ತಾರೆ. ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಸರ್.